Yeah. Hi, ಎಲ್ಲರಿಗೂ ನಮಸ್ತೆ sir. So today we have Praveen Ramchandra sir to come. We have come up with one more topic today. How obesity is related to diabetes. So ತುಂಬ ವೆಯ್ಟ್ ಇರೋರು ಅವರಿಗೆ ಶುಗರ್ ಬರ್ಬೋದಾ ಇಲ್ಲ ಹೇಗೆ ಅದು ರಿಲೇಟೆಡ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮಗೆ ಸರ್ ಇದ್ದಾರೆ ಇವತ್ತು. ಸೊ ತುಂಬ ದಪ್ಪ ಇರೋರು ಕಂಪಲ್ಸರಿ ಶುಗರ್ಸ್ ಬರುತ್ತಾ, ಅಂದರೆ ಡಯಾಬಿಟಿಸ್ ಬರುತ್ತಾ ಅವರಿಗೆ? ಕಂಪಲ್ಸರಿ ಅಂತ ಇಲ್ಲ, ಬಟ್ ಬರೋ ಚಾನ್ಸ್ ತುಂಬ ಜಾಸ್ತಿ ಆಗುತ್ತೆ. ಓಕೆ, ಹಾಗೆ ಹೇಳ್ಬೋದು. ಸೊ ಏನಂತಾರೆ ಒಬೆಸಿಟಿ ಅಂತ ಏನಂತಾರೆ, ದಪ್ಪ ಇರೋದು ಆ ಜನಕ್ಕೆ ಡಯಾಬಿಟಿಸ್ ಬರ್ಬೋದು, ಬಿ ಪಿ ಬರ್ಬೋದು, ಹಾರ್ಟ್ ಅಟ್ಯಾಕ್ ಬರ್ಬೋದು. ಒಂದು ತುಂಬ ಚಾನ್ಸಸ್ ಇದೆ, ಅಂದರೆ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಸೊ ಅದು ಹೇಗೆ ಅಂದರೆ ದಪ್ಪ ಇದ್ದ ತಕ್ಷಣ ಹೇಗೆ ಶುಗರ್ ಬರುತ್ತೆ? ಹೌ ಇಟ್ ಇಸ್ ದ ಪ್ರಾಸೆಸ್, ಅಂದರೆ ಬಾಡಿ ಏನಾಗುತ್ತೆ ಅಂತ? ಅದು ದಪ್ಪ ಇದ್ದಾಗ ಏನಾಗುತ್ತೆ, ಓವರ್ ಆಲ್ ಇನ್ಫ್ಲಮೇಷನ್ ಅಂತ ಒಂದು ಹೇಳ್ತೇವೆ. ಬೇಸ್ಲೈನ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ದಪ್ಪ ಇದ್ದವ್ರಿಗೆ. ಅದರಿಂದ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಬಾಡಿಲಿ ಒಂದು ಹಾರ್ಮೋನ್ ಬರುತ್ತೆ, ಪ್ಯಾಂಕ್ರಿಯಾಸಲ್ಲಿ ಪ್ರೊಡ್ಯೂಸ್ ಆಗೋದು ಇನ್ಸುಲಿನ್ ಹಾರ್ಮೋನು. ಅದು ಅದರದ್ದು ಎಫೆಕ್ಟಿವ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅದೇ ರೆಸಿಸ್ಟೆನ್ಸ್ ಅಂದರೆ ಅದರ ಫಂಕ್ಷನಿಗೆ ಬಾಡಿ ರೆಸಿಸ್ಟ್ ಮಾಡುತ್ತೆ. ಅದು ಫಂಕ್ಷನ್ ಏನು ಅಂತ, ಇನ್ಸುಲಿನ್ ಫಂಕ್ಷನ್ ಅಂದರೆ ಜೀನ್ ಆಗಿದ್ದು ಗ್ಲೂಕೋಸ್ನ ಟಿಶ್ಯೂಗೆ ಯೂಸ್ ಮಾಡಲಿಕ್ಕೆ, ಅದು ಅಪ್ಟೇಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ಟ್ರಾನ್ಸ್ಪೋರ್ಟೇಷನ್ ಏನು ಡೈಜೆಷನ್ ಆದಮೇಲೆ ಬ್ಲಡ್ ಒಳಗೆ ಗ್ಲೂಕೋಸ್ ಎಂಟ್ರಿ ಆಗುತ್ತೆ. ಬ್ಲಡ್ ಒಳಗಿನ ಗ್ಲೂಕೋಸು ಮಾಂಸಖಂಡಗಳಿಗೆ ಹೋಗಲಿಕ್ಕೆ, ಬ್ರೈನಿಗೆ ಹೋಗಲಿಕ್ಕೆ, ಮಿಕ್ಕಿದ ಪಾರ್ಟ್ಸಿಗೆ ಹೋಗ್ಲಿಕ್ಕೆ ಇನ್ಸುಲಿನ್ ಅವಶ್ಯಕತೆ ಇರುತ್ತೆ. ಸೊ ಅದು ಆ ಫಂಕ್ಷನ್ ರೆಸಿಸ್ಟೆನ್ಸ್ ಇಂದ ಕಮ್ಮಿ ಆಗುತ್ತೆ, ಹಾಗಾಗಿ ಡಯಾಬಿಟಿಸ್ ಬರುತ್ತೆ. ಸೊ ಒಬೆಸಿಟಿಯಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಡಯಾಬಿಟಿಸ್ ಬರುತ್ತೆ, ಹಾಗೆ ಲಿಂಕ್ ಅದು.